ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗಲ್ಲಿ ಫುಡ್ ಚಾನಲಿಂದ ಇವತ್ತಿನ ರೆಸಿಪಿ ಏನಂದರೆ ವೆಜ್ ಫ್ರೈಡ್ ರೈಸ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಒಂದು ಅರ್ಧ ಕೆ.ಜಿ ರೈಸ್ ಮಾಡ್ಕೊಂಡಿದ್ದೀನಿ. ಮತ್ತು ಸೋಯಾಬೀನು, ವೆನಿಗರು, 2 ಸಾಸ್ ಬೇಕಾಗುತ್ತೆ. ಮತ್ತು ದಪ್ಪಮೆಣ್ಸಿನ್ಕಾಯಿ, ಒಂದೇ ಒಂದು ಈರುಳ್ಳಿ ಮತ್ತು ಎಲೆಕೋಸು ಸ್ವಲ್ಪ ಬೇಕಾಗುತ್ತೆ. ತರಕಾರಿ ಮತ್ತು ಗೆಡ್ಡೆಕೋಸು ಮತ್ತು ಕ್ಯಾರೆಟು ಬೇಕಾಗುತ್ತೆ. ಮತ್ತು ಅಚ್ಚ ಖಾರದ ಪುಡಿ, ವೈಟ್ ಪೆಪ್ಪರು ಮತ್ತು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಎಗ್ ಫ್ರೈಡ್ ರೈಸ್ ಮಸಾಲ 1 ಪ್ಯಾಕೆಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ ಮತ್ತು ವೈಟ್ ಪೆಪ್ಪರ್ ಪೌಡ್ರು, ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಯೂಸ್ ಮಾಡಿಬಿಡಿ, ವೈಟೇ ಯೂಸ್ ಮಾಡಿ. ಇಷ್ಟೇ ಬೇಕಾಗಿರೋದು ವೆಜ್ ಫ್ರೈಡ್ ರೈಸ್ಗೆ. ಯಾವ ಥರ ಮಾಡೋದು ಅಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ. ಬನ್ನಿ. ಫಸ್ಟು ನಾನಿಲ್ಲಿ 50 ಗ್ರಾಮಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು 5 ಜನಕ್ಕೆ ಮಾಡೋದು. ಮತ್ತು ಗೆಡ್ಡೆಕೋಸು ಮತ್ತು ಕ್ಯಾರೆಟು ಇವೆರಡನ್ನೂ ಫಸ್ಟಿಗೆ ನಾವು ಒಂದು 2 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಏಕೆಂದರೆ ಇದು ಹಸಿ ತರಕಾರಿ ಅಲ್ವ, ಸ್ವಲ್ಪ ಒಂದು 2-3 ನಿಮಿಷ ಫ್ರೈ ಆದರೆ ಚೆನ್ನಾಗಿರುತ್ತೆ ಕ್ರಂಚಿಯಾಗಿ ಅಂತ ಅದಕ್ಕೆ ಹಾಕ್ತಿದ್ದೀನಿ. ಮತ್ತು ಸ್ವಲ್ಪ ಬೇಗ ಬೇಯಲಿ ಅಂತ ಪುಡಿ ಉಪ್ಪು ಸ್ವಲ್ಪ ಹಾಕ್ತಿದ್ದೀನಿ. ಇದು ಒಂದು 2 ನಿಮಿಷ ಫ್ರೈ ಆಗಲಿ. 2 ನಿಮಿಷ ಫ್ರೈ ಆಗಿದೆ. ಇವಾಗ ಈರುಳ್ಳಿ, ದಪ್ಪಮೆಣ್ಸಿನ್ಕಾಯಿ ಮತ್ತು ಎಲೆಕೋಸು ಇಷ್ಟನ್ನೂ ಹಾಕತ್ತಿದ್ದೀನಿ. ಇದನ್ನು ಒಂದು 3 ನಿಮಿಷ ಬೇಯಿಸ್ಕೊಳ್ಳೋಣ. ಇವನು ಅಷ್ಟೇ, ಇವನ್ 3 ನಿಮಿಷ, ಟೋಟಲ್ ಒಂದು 5-6 ನಿಮಿಷ ತರಕಾರಿಗಳು ಬೇಯಿಸ್ಕೋಬೇಕಾಗುತ್ತೆ. ಫುಲ್ ಬೇಯಿಸೋಕೋಗ್ಬೇಡಿ, ಅರ್ಧ ಬೇಯಿಸಿದ್ರೆ ಸಾಕಾಗುತ್ತೆ. ಇದಕ್ಕೂ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ. ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋ ತರ್ತಾ ಇರ್ತೀನಿ. ನೋಡಿ, 5 ನಿಮಿಷ ಆಗಿದೆ. ಈಗ ಫುಲ್ಲು ಲೋ ಫ್ರೈ ಮಾಡ್ಕೊಂಡು ವೈಟ್ ಪೆಪ್ಪರ್ ಒಂದು ಅರ್ಧ ಸ್ಪೂನಷ್ಟು ಹಾಕತ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನಷ್ಟು ಹಾಕತ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನಷ್ಟು ಹಾಕತ್ತಿದ್ದೀನಿ. ಮತ್ತು ಗರಂ ಮಸಾಲ 1 ಸ್ಪೂನ್ ಹಾಕತ್ತಿದ್ದೀನಿ. ಅಚ್ಚ ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇಲ್ಲಿ 1 ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ನಾನು ಸ್ವಲ್ಪನೇ ಹಾಕತ್ತಿದ್ದೀನಿ, ಒಂದೇ ಸತಿ ಹಾಕೊಳಕ್ಕೆ ಹೋಗ್ಬಿಡಿ. ಮತ್ತು ಎಗ್ ಫ್ರೈಡ್ ರೈಸ್ದು ಮಸಾಲ ಸಿಗದವರೆ ಚಿಕನ್ ಮಸಾಲ 1 ಸ್ಪೂನ್ ಹಾಕೊಳ್ಳಿ. ಇವಾಗ ಆಲ್ಮೋಸ್ಟ್ ಎಲ್ಲ ಕಡೆಯೂ ಸಿಗುತ್ತೆ ನೋಡಿ. ಸಿಗದವರೆ ಚಿಕನ್ ಮಸಾಲ 1 ಸ್ಪೂನ್ ಹಾಕೊಳ್ಳಿ. ನೆಕ್ಸ್ಟ್ ಇದು ಇವ್ರ ಜೊತೆಗೆ ಮಿಕ್ಸ್ ಆಗಬೇಕು ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಇವಕ್ಕೆ ತರಕಾರಿಗಳಿಗೆ ಇಷ್ಟು ಮಸಾಲ ಇಟ್ಕೋಬೇಕು. ಆಮೇಲೆ ರೈಸಿಗೆ ಅದಾಗದೇ ಮಿಕ್ಸ್ ಆಗುತ್ತೆ. ಮೇನ್ ತರಕಾರಿಗೆ ಮಸಾಲೆಗಳು ಇಟ್ಕೋಬೇಕು, ಅದಕ್ಕೋಸ್ಕರ ಹಿಂಗೆ ಹಾಕೊಂಡಿದ್ದೀನಿ. ನೆಕ್ಸ್ಟು ರೈಸ್ ಹಾಕತ್ತಿದ್ದೀನಿ. ಅರ್ಧ ಕೆ.ಜಿ ಅಷ್ಟು ರೈಸ್ ಹಾಕೊಂಡಿದ್ದೆ. ನಾನು ಸ್ವಲ್ಪನೇ ರೈಸ್ ಹಾಕೊಳ್ಳಿ, ಒಂದೇ ಸತಿ ಹಾಕೊಳಕ್ಕೆ ಹೋಗ್ಬಿಡಿ. ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ನಿಮಗೆ ತರಕಾರಿ ರೈಸ್ ಎಲ್ಲ ಗೊತ್ತಾಗುತ್ತೆ. ಇಲ್ಲ ಅಂದರೆ ಒಟ್ಟಿಗೆ ಹಾಕೊಂಡ್ರೆ ಮಿಕ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಅದಕ್ಕೆ ನೋಡಿ ಸ್ವಲ್ಪನೇ ಮಿಕ್ಸ್ ಹಾಕತ್ತಾಯಿದ್ದೀನಿ, ಒಂದೇ ಸತಿ ಹಾಕೊಳಕ್ಕೆ ಹೋಗಿಲ್ಲ. ಮತ್ತು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೋಡಿ, ಮನೆಯಲ್ಲಿ ಮಾಡೋಕ್ಕೆ ಹೊರಗಡೆ ಮಾಡೋಕ್ಕೆ ತುಂಬ ಡಿಫ್ರೆಂಟಾಗಿರುತ್ತೆ ನೋಡಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಏನು ಬರೀ ಉಪ್ಪನ್ನೇ ಹಾಕ್ತಾನೆ ಅನ್ಬೇಡಿ, ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ, ನೀವು ನೋಡಿ ಹಾಕ್ಕೊಳ್ಳಿ. ಮತ್ತು 1 ಸ್ಪೂನ್ ಒಂದು ಮುಚ್ಚಳ ವೆನಿಗರ್ ಹಾಕತ್ತಾಯಿದ್ದೀನಿ. ಮತ್ತು ಸೋಯಾಬೀನ್ ಸಾಸ್ ಒಂದು ಮುಚ್ಚಳ ಹಾಕತ್ತಾಯಿದ್ದೀನಿ ನೋಡಿ. ಸೋಯಾಬೀನ್ ಸಾಸ್ 1 ಮುಚ್ಚಳ ಹಾಕೊಂಡ್ರೆ ಸಾಕು. 1.5 ಮುಚ್ಚಳ ಹಾಕ್ಕೊಂಡಿದ್ದೀನಿ.
ಫ್ರೈಡ್ ರೈಸ್ಗಿಲ್ಲ ಸೋಯಾಬೀನ್ ಸಾಸ್ ಹಾಕಿದ್ರೆ ಟೇಸ್ಟ್ ಬರುತ್ತೆ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಎಗ್ ಫ್ರೈಡ್ ರೈಸ್ ಮಸಾಲ ಹಾಕತ್ತಿದ್ದೀನಿ. ನಿಮ್ಗೆ ಎಗ್ ಫ್ರೈಡ್ ರೈಸ್ ಮಸಾಲ ಅಂದರೆ ಚಿಕನ್ ಮಸಾಲನೇ ಒಂದು ಅರ್ಧ ಸ್ಪೂನು 1 ಸ್ಪೂನು ಹಾಕಲಿ. ಸೇಮ್ ಎಲ್ಲರೂ ಒಂದೇ ಟೇಸ್ಟ್ ಬರುತ್ತೆ. ಇಷ್ಟು ಮಿಕ್ಸ್ ಆಗಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ಫುಲ್ಲು ಲೋ ಫ್ಲೇಮಲ್ಲಿ ಒಂದು 2-3 ನಿಮಿಷ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಲಿ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಿಮಗೆ ಸ್ಟವ್ ಆಫ್ ಮಾಡಿ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ರೆ ನಿಮಗೆ ಅದ್ಭುತವಾದ ವೆಜ್ ಫ್ರೈಡ್ ರೈಸು ರೆಡಿ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದೈತಿ ಅಂತ. ಇದೇ ಥರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇದಕ್ಕಿಂತ ಇನ್ನೂ ಡಿಫ್ರೆಂಟಾಗಿರೋ ವೀಡಿಯೋಗಳು ತರ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು.